ಈಗ ಇವರಿಗೆ ಕಂಟಕದ ಕಾಲ. ಅಂದುಕೊಂಡ ಕೆಲಸಗಳು ಯಾವುವು ನಡೆಯಲ್ಲ. ಆದರೆ ಇದೇ ಕೊನೆಯಲ್ಲ. ಗುರುಬಲವನ್ನು ಹತ್ತಿಕ್ಕಿ ರಾಹುಕೇತು ಶನಿ ಜೊತೆ ಸೇರ್ಕೊಂಡಿರೋದ್ರಿಂದ ಮುಂದೆ ದೊಡ್ಡ ಕಂಟಕನೇ ಕಾದಿದೆ. ಈ ಪೂಜೆಯಲ್ಲಿ ಏನೇ ಕೊರತೆ ಆದ್ರೂ, ಏನೇ ಅಪಚಾರವಾದ್ರೂ ಅದರ ಪರಿಣಾಮ ತುಂಬ ಉಗ್ರವಾಗಿರುತ್ತೆ. ಯಾಕೋ ಸೂರ್ಯ ಅವ್ರನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಏನ್ ಮಾಡ್ಲಿ? ತಪ್ಪು ತಿಳ್ಕೊಂಡ್ರೆ ಏನಾದ್ರೂ ಆಗ್ಲಿ, ಅವ್ರನ್ನ ಒಂದ್ಸಾರಿ ನೋಡ್ತೀನಿ. ಏನಾಯ್ತು? ಏನಿಲ್ಲ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಏನಿಲ್ಲ, ನೀವು ಹುಷಾರಾಗಿದ್ದೀರಾ? ನನ್ಗೇನಾಗಿದೆ? ನೀವು ಹುಷಾರಾಗಿದ್ದೀರಾ? ಹಾ, ನಾನು ಆರಾಮಾಗಿದ್ದೀನಿ. ಏನಾಯ್ತು ನಿಮ್ಮಿಬ್ಬರಿಗೆ? ಯಾಕೆ ಹಿಂಗೆ ಕಿರ್ಚ್ಕೊಂಡ್ರೆ? ನೀವು ಕೂಗಿದ್ರಾ? ಆರತಿ ಅವರು ಕೂಗಿದ್ರಾ? ಹೌದು. ನಿಮ್ಮಿಬ್ಬರು ಕಿರ್ಚಾಟ ಕೇಳಿ ನನಗೆ ಎಚ್ಚರ ಆಗಿದ್ದು. ಈಗ ನೋಡಿದ್ರೆ ಇಲ್ಲಿದ್ದೀರಾ? ಏನಾಯ್ತು ಆರ್ತಿ? ಸೂರ್ಯ, ಏನಾಯ್ತು? ಏನಿಲ್ಲ, ಆರತಿ ಅವ್ರ ತಲೆಗೆ ಜೋರಾಗಿ ಬಿಟ್ಟು ಬಿತ್ತು. ಅದಕ್ಕೆ ಅವ್ರು ನೋಡಬೇಕು ಅಂತ ಅನ್ನಿಸ್ತು. ನನಗೂ ಅಷ್ಟೇ ಅಮ್ಮ.
ಕೆಟ್ಟ ಕನಸು ಬಿತ್ತು. ಅದಕ್ಕೆ ಇವ್ರನ್ನ ನೋಡೋಣ ಅಂತ ಬಂದೆ. ಇಬ್ಬರಿಗೂ ಇಂಥದ್ದೇ ಕನಸ? ಪರಿಹಾರ ಪೂಜೆ ನಡೆದಿರುವಾಗ ಹೀಗಾಗುತ್ತೆ ಅನ್ನೋ ಹಾಗಿತ್ತು. ನನಗೂ ಅಷ್ಟೇ ಅಮ್ಮ. ಪೂಜೆ ಮಾಡ್ತಾ ಪ್ರದಕ್ಷಿಣೆ ಹಾಕ್ತಾ ನನ್ನ ತಲೆ ಸುತ್ತು ಬಿದ್ದಿತ್ತು, ಪೂಜೆ ವಿಘ್ನ ಆಗಿದ್ದು, ಇದೆಲ್ಲ ನೆನಪಾಯ್ತು. ಅಯ್ಯೋ ದೇವ್ರೆ, ಇಬ್ಬರಿಗೂ ಒಂದೇ ರೀತಿ ಕನಸು ಬಿತ್ತ? ನಿನ್ನ ಕನಸಲ್ಲಿ ಸೂರ್ಯನಿಗೆ ಆಪತ್ತು ಬಂದಂಗೆ, ಸೂರ್ಯನ ಕನಸಲ್ಲಿ ನಿನಗೆ ಆಪತ್ತು ಬಂದಂಗ? ಇದು ಯಾವುದ್ರ ಸೂಚನೆಪ್ಪ? ಅಂಥ ವಿಪತ್ತು ಬರದೇ ಇರಲಿ ಅಂತಾನೆ ಈ ಪರಿಹಾರದ ಪೂಜೆ ಮಾಡ್ತಾ ಇರೋದು. ಆದ್ರೂ ಯಾಕಪ್ಪ ಇಂಥ ಪರೀಕ್ಷೆ? ಕೋಇನ್ಸಿಡೆನ್ಸ್ ಅಮ್ಮ. ಇಬ್ಬರಿಗೂ ಒಂದೇ ಕಾಳಜಿ. ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಚೆನ್ನಾಗಿರ್ಬೇಕು ಅಂತ ಅವರು. ಅದನ್ನೇ ಅನ್ಕೊಂಡು ಮಲಗಿದ್ವಿ. ಅದಕ್ಕೆ ಹಾಗಿದ್ಮೇಲೆ ಒಂದೇ ಸನ್ನಿವೇಶಗಳು ಯಾಕೆ ಬರಬೇಕು? ಅನಾಹುತ ಆಗೋಕ್ಕಿಂತ ಮುಂಚೆ ಸೂಚನೆಗಳು ಬರುತ್ತಂತೆ. ಅಂಥದ್ದೇ ಏನಾದರೂ ಆಗಿರ್ಬೋದಾ? ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತೀಯ? ಅಮ್ಮ, ಸಮಸ್ಯೆಗಳು ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯಾ? ಬಿಡು. ಸಮಸ್ಯೆಗಳಿಗೆ ಹೆದರ್ತಾ ಇಲ್ಲ ಸೂರ್ಯ. ಅನಾಹುತಗಳಾದ್ರೆ ಅದಕ್ಕೆ ತಾನೇ ಈ ಪರಿಹಾರ ಪೂಜೆ ಮಾಡ್ತಾ ಇರೋದು. ಏನಾದ್ರೂ ಆಗ್ಲಿ, ನಾವು ಜ್ಯೋತಿಷಿಗಳನ್ನ ಕರೆಸಿ ಯಾಕೆ ಏನು ಅಂತ ವಿಚಾರ ಮಾಡೋಣ. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಆಯ್ತು, ನಾಳೆನೇ ಜ್ಯೋತಿಷಿಗಳಿಗೆ ಫೋನ್ ಮಾಡಿ ಯಾಕೆ ಹೀಗಾಯ್ತು ಅಂತ ವಿಚಾರಿಸ್ತೀನಿ. ಸರಿ, ನೀವಿನ್ನು ಹೋಗಿ ಮಲ್ಕೊಳ್ಳಿ. ಹಾಂ ಹೇಳಿ ಮೇಡಮ್. ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಕೆಲಸ ಪಕ್ಕಾ ಆಗಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಏನು ಕೆಲಸ ಹೇಳಿ ಮೇಡಮ್, ಪಕ್ಕಾ ಮಾಡ್ತೀನಿ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನಿವತ್ತು ಮಾಡೋ ಕೆಲಸದಿಂದ ಆರ್ಯ ಸಸ್ಪೆಂಡ್ ಆಗಬೇಕು. ಆದರೆ ಅದರ ಆಪಾದನೆ ಆದಿ ತಲೆ ಮೇಲೆ ಬರಬೇಕು. ಈ ಕೆಲಸ ನಿಮ್ಮಿಬ್ಬರಿಂದ ಆಗೋವಂಥದ್ದಲ್ಲ. ಏನು ನಮ್ಮಿಬ್ರು ಕೈಲಿ ಆಗಲ್ವಾ? ಏನು ಮೇಡಮ್ ಈಗ ಹೇಳ್ತಾ ಇದ್ದೀರಾ? ಮೊದಲು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋ. ಆತ್ರಗೆಟ್ಟವನೆ. ನಿಮ್ಮಿಬ್ರಿಂದ ಅಂದರೆ ನಿಮ್ಮಿಬ್ರಿಂದ ಮಾತ್ರ ಅಲ್ಲ, ನಿಮ್ಮ ಜೊತೆ ಇನ್ನೂ ಒಬ್ಬನ ಸೇರಿಸ್ಕೊ ಅಂತ ಹೇಳ್ತಿರೋದು. ಆಯಿತು ಹೇಳಿ. ತುಂಬ ನಂಬಿಕೆಸ್ತ ಒಬ್ಬ ವ್ಯಕ್ತಿನ ಕರ್ಕೊ. ಅವನು ಆಟೋ ಡ್ರೈವರ್ ಆಗಿ ಆ್ಯಕ್ಟ್ ಮಾಡಬೇಕು. ಅವನ ಕೈಗೆ ಒಂದು ಕವರ್ ಕೊಟ್ಟು ಸ್ಟೇಷನ್ಗೆ ಕಳಿಸು. ಸ್ಟೇಷನ್ಗೆ ಹೋಗಿ ಅವನು ಆ ಕವರ್ನ ಆರ್ಯನ ಕೈಗೆ ಕೊಡಬೇಕು. ಆಟೋದಲ್ಲಿ ಯಾರೋ ಬಿಟ್ಬಿಟ್ಟು ಹೋದ್ರು ಸರ್, ಅದನ್ನು ತಂದು ಕೊಡೋದಕ್ಕೆ ಬಂದೆ ಅಂತ ಇವನೊಂದು ಮಾತು ಹೇಳಬೇಕು. ಅದರಲ್ಲಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಆರ್ಯ ಆ ಕವರ್ನ ಓಪನ್ ಮಾಡ್ತಾನೆ. ಅಮೌಂಟ್ ಕಾಣಿಸುತ್ತೆ. ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮಿಗೆ ಆ್ಯಂಟಿ ಕರಪ್ಷನ್ ಸ್ಕ್ವಾಡ್ನವರು ಬರಬೇಕು. ಆರ್ಯನ ಕೈಲಿ ಅಮೌಂಟ್ ಇರೋದನ್ನ ನೋಡಿ ಲಂಚ ತಗೋತಾ ಇದ್ದಾನೆ ಅಂತ ಅವನ್ನ ಸಸ್ಪೆಂಡ್ ಮಾಡಬೇಕು. ಅರ್ಥ ಆಯ್ತಾ? ನಾನು ಹೇಳ್ದಂಗೆ ಈ ಕೆಲಸ ಹೀಗೆ ನಡಿಬೇಕು. ಓಕೆ ಮೇಡಮ್, 100% ನಿಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ.
ಹಲೋ ಮಗ, ಎಲ್ಲಿದೆಯೋ? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾನೊಬ್ಬ ಆಟೋ ಡ್ರೈವರ್ ಸರ್. ಯಾರೋ ಕಸ್ಟಮರು ನನ್ನ ಆಟೋದಲ್ಲಿ ದುಡ್ಡು ಬಿಟ್ಟು ಹೋಗಿದ್ರು, ಅದು ನಿಮ್ಮ ಮೂಲಕ ತಲುಪಿಸೋಣ ಅಂತ ಬಂದೆ ಸರ್. ವೆರಿ ಗುಡ್. ಖುಷಿ ಆಗುತ್ತೆ ನಿಮ್ಮಂಥವ್ರನ್ನ ನೋಡಿ. ಸಮಾಜದಲ್ಲಿ ಇನ್ನೂ ಪ್ರಾಮಾಣಿಕ ವ್ಯಕ್ತಿಗಳು ಬದುಕಿದಾರಲ್ಲ ಅಂತ. ಇಲ್ಲೇ ಬರ್ತಿದ್ದೀರಾ? ಇಲ್ಲೇ ಜಯನಗರದಿಂದ ಸರ್. ಈ ಕಸ್ಟಮರು ಬ್ಯಾಗ್ ಏನಾದರೂ ಬಿಟ್ಟು ಹೋಗಿದ್ರಾ? ಇಲ್ಲ ಸರ್, ಈ ಕವರ್ ಒಂದೇ ಬಿಟ್ಟು ಹೋಗಿದ್ರು. ಅವ್ರ ಅಡ್ರೆಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಅಡ್ರೆಸ್ ಇದ್ದಿದ್ರೆ ನಾನೇ ತಲುಪಿಸ್ತಿದ್ದೆ ಸರ್. ಅದು ನಿಜಾನೇ. ಎನಿವೇಸ್, ಒಂದು ಅನೌನ್ಸ್ಮೆಂಟ್ ಕೊಡೋಣ, ಅದರ ಪ್ಯಾಸೆಂಜರ್ನ ನೀವೇ ಐಡೆಂಟಿಫೈ ಮಾಡಬೇಕು. ಖಂಡಿತ ಸರ್. ಎಷ್ಟಿದೆ ದುಡ್ಡು ಇದರಲ್ಲಿ? ನಾನು ಎಣಿಸಿಲ್ಲ ಸರ್. ಅದನ್ನ ಅನೌನ್ಸ್ಮೆಂಟ್ ಮಾಡೋಕ್ಕೆ ಬೇಕಾಗುತ್ತಲ್ಲ. ಲಂಚ್ ಅವರ್ಸ್ ಬೇರೆ, ಯಾರೂ ಇಲ್ಲ ಸ್ಟೇಷನಲ್ಲಿ. ನಾನು ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ ಆರ್ಯ, ಲಂಚ ತಗೊಂತಿರೋ ಆರೋಪದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ಲಂಚನ? 10,000 ಕೊಟ್ಟರೆ ನನ್ನ ಕಡೆಯವ್ರನ್ನ ಬಿಡ್ತೀನಿ ಅಂತ ನಿನ್ನೆ ತಾನು ಹೇಳಿದಲ್ಲ ಸರ್ ನೀವು. ವಾಟ್? ಯುವರ್ ಅಂಡರ್ ಅರೆಸ್ಟ್. ಪೊಲೀಸ್ ಆಫೀಸರ್ ಆಗಿ ಕರಪ್ಷನ್ ಆಕ್ಟಿವಿಟೀಸ್ನಲ್ಲಿ ಶಾಮೀಲಾಗಿದ್ದೀರಾ. ಯು ವಿಲ್ ಬಿ ಸಸ್ಪೆಂಡೆಡ್. ಯಾರೋ ನೀನು? ಆದಿತ್ಯ ಕಳಿಸಿದ್ದ ನೀನಾ? ಸರ್, ಇವನ್ನ ಎಂಕ್ವೈರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಸದ್ಯಕ್ಕೆ ನಿಮ್ಮ ಎನ್ಕ್ವೈರಿ ನಡೀಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ. ಹರಿಯಾ, ವಿಷಯ ನಮ್ಮಲ್ಲೇ ಇರಲಿ. ಯಾವ ವಿಷಯ? ಡ್ರಗ್ಸ್ ಸ್ಮಗ್ಲಿಂದ? ಅಲ್ಲ, ಇನ್ನು 1 ಅವರಲ್ಲಿ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ವಾಟ್? ನಿನ್ನ ಯಾಕೆ, ಏನಾಯ್ತು? ಎಲ್ಲ ನಿಮ್ಮ ಬಾಮ ಇದ್ದ ಆದಿತ್ ಕೃಪೆ ನನ್ನ ಲಂಚದ ಕೇಸಲ್ಲಿ ಸಿಕ್ಕಾಕ್ಸಿದ್ದಾನೆ. ಏನೋ ಶಪಥ ಹಾಕಿದ್ನಲ್ಲ, ನನ್ನ ಕೆಲಸದಿಂದ ಬಿಡಿಸ್ತೀನಿ ಅಂತ. ಇವಾಗ ಎಲ್ಲಿದ್ದೆ ನೀನು? ಅಲ್ಲಿಗೆ ಬರ್ತೀನಿ ನಾನು. ಪ್ಲೀಸ್ ಬೇಗ ಬನ್ನಿ. ಬರ್ತಾ ಲಾಯರ್ನೂ ಕರ್ಕೊಂಬನ್ನಿ. ರಜಿತ್, ಯಾವುದೇ ಕಾರಣಕ್ಕೂ ಈ ವಿಷಯ ಡ್ಯಾಡಿ ಗೊತ್ತಾಗದೇ ಇರಲಿ. ಇಲ್ಲ, ಹೇಳಲ್ಲ. ನಾ ಬರ್ತೀನಿ ಇವಾಗಲೇ. ಅಲಾರಿಯಾ, ಇಷ್ಟೆಲ್ಲ ಆಗೋಯ್ತಾ? ಆದಿತ್ಯ ತನ್ನ ಹಠನ ಗೆದ್ಬಿಟ್ಟ. ಇದನ್ನೆಲ್ಲ ಆದಿನೇ ಮಾಡಿಸಿದಾನೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಆರ್ಯ. ಅಫ್ಕೋರ್ಸ್, ಅಷ್ಟು ಚೆನ್ನಾಗಿ ಪ್ಲಾಟ್ ಮಾಡಿದ ಅವನು. ಸುದ್ದಿ ದೊಡ್ಡದಾಗದಿರೋ ಹಾಗೆ ನೋಡ್ಕೋಬೇಕು, ಸ್ಪೆಷಲಿ ಮೀಡಿಯಾ ಅವ್ರಿಗೆ. ಅವ್ರಿಗೆ ನಮ್ಮನೆ ವಿಷಯ ಅಂತಂದರೆ ಒಂಥರ ಮಸಾಲೆ ಇದ್ದಾಗೆ. ಡ್ಯಾಡ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಗಾಬರಿ ಆಗ್ತಾ ಇದೆ. ಮಾವನು ಗೊತ್ತಾಗದಿರೋ ಹಾಗೆ ನೋಡ್ಕೋಬೇಕು ಆರ್ಯ. ಡ್ಯಾಡ್ ತುಂಬ ಸೂಕ್ಷ್ಮ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರನ್ನ ಇದಕ್ಕೆ ಪ್ರಿಪೇರ್ ಮಾಡಬೇಕು ಆರ್ಯ. ಆಮೇಲೆ ಇನ್ನೊಂದು ವಿಷಯ, ಆದಿ ಮೇಲೆ ಕೂಗಾಡ್ಬಿಡಕೋಣ ಪ್ಲೀಸ್. ನಾನು ಯಾಕೆ ಕೂಗಾಡ್ಲಿ ರಂಜಿತ್? ಕೂಗಾಡಿದ್ರೆ ನನಗೂ ಅಮೃಗಗೂ ವ್ಯತ್ಯಾಸ ಇರಲ್ಲ. ಅಲ್ಲ, ಆದಿನೇ ಇದನ್ನೆಲ್ಲ ಮಾಡಿದಾನೆ ಅಂತ ನನ್ಗೆ ಅನ್ನಿಸ್ತಿಲ್ಲ. ನೀವು ಅವನ್ನ ಬಿಟ್ಕೊಡಲ್ಲ. ಆದಿನೂ ಇದೇ ಮಾತು ಹೇಳ್ತಿರ್ತಾನೆ, ನೀವು ಆರ್ಯನ ಬಿಟ್ಕೊಡಲ್ಲ ಅಂತ. ನನಗೆ ಇಬ್ರು ಒಂದೇ ಆರ್ಯ. ಎನಿವೇಸ್,
ನಿಮ್ಮ ಮೇಲೆ ಬಂದಿರೋ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡಿ ನೀವು ಆರೋಪ ಮುಕ್ತವಾಗೋದು ಮುಖ್ಯ, ಮತ್ತೆ ಕೆಲ್ಸಕ್ಕೆ ಹೋಗೋದು ಮುಖ್ಯ. ಇದನ್ನು ಖಂಡಿತ ಪ್ರೂವ್ ಮಾಡ್ತೀನಿ. ಆದರೆ ಇವತ್ತಾಗಿದ್ದ ಅವಮಾನನ ನಾನು ಯಾವತ್ತೂ ಮರೆಯಲ್ಲ. ಇದಕ್ಕೆ ಕಾರಣ ಆದವ್ರಿಗೆ ನಾನೊಂದು ಗತಿ ಕಾಣಿಸ್ತೀನಿ. ರೆಡಿ, ಮನೆಗೆ ಹೋಗೋಣ. ನೀವು ಇನ್ನೂ ಮನೆಗೆ ಬಂದಿಲ್ಲ ಅಂತ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ವಿಷಯ ಗೊತ್ತಾಗ್ಬಿಡುತ್ತೆ. ನಡೀರಿ. ಆರ್ಯ, ಯಾಕಿಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ಎನ್ಕ್ವೈರಿಯಾ? ಯಾಕೋ ಹೇಗಿದ್ಯಾ? ನಿನ್ನ ಸ್ಟಾರ್ಸ್ ಏನಾಯ್ತು? ರಂಜಿತ್, ಏನೋ ನಡೆದಿದೆ, ಏನದು ಅಂತ ಹೇಳಿ. ರಂಜಿತಣ್ಣ ಹೇಳಿ, ಆರ್ಯ ಯಾವತ್ತು ಡ್ಯೂಟಿಯಿಂದ ಹೀಗೆ ಬರಲ್ಲ, ಏನಾಗಿದೆ? ಆರ್ಯನ್ಗೆ ಸಸ್ಪೆಂಡ್ ಆಗಿದೆ. ಅರೇ, ಏನಾಯ್ತು? ಸಸ್ಪೆಂಡಾ? ಡ್ಯೂಟಿ ಅಂದರೆ ದೇವರು ಅಂತ ನಂಬಿರೋರು, ಅವ್ರನ್ನ ಸಸ್ಪೆಂಡಾ? ಲಂಚ ತಗೊಂಡಿರೋ ಆರೋಪದ ಮೇಲೆ. ಆರ್ಯ ಲಂಚನ? ಸಾಧ್ಯನೇ ಇಲ್ಲ. ಬೆಂಕಿ ಮತ್ತು ನೀರನ್ನು ಒಟ್ಟಿಗೆ ಇಟ್ಟು ಹಾಗೆ. ಮಾವ, ಅವ್ರ ಇಲಾಖೆಯವರು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬರೀ ಆರೋಪ ಅಷ್ಟೇ ಇದು. ಹೇಗಾಯ್ತು ರಂಜಿತಣ್ಣ? ನನ್ನ ಗಂಡ ಲಂಚಕ್ಕೆ ಕೈ ಒಡ್ಡೋರೇ ಅಲ್ಲ, ಹೇಗಾಯ್ತಿದೆಲ್ಲ? ಯಾರೋ ಪಣ ತೊಟ್ಟಿದ್ರು, ನನ್ನ ಕೆಲಸದಿಂದ ತೆಗಿಸ್ತೀನಿ ಅಂತ. ಹಾಗೆ ಮಾಡಿಬಿಟ್ರು. ನಾನಲ್ಲ. ಕುಂಬಳಕಾಯಿ ಹೆಗಲು ಎರಡೂ ನೀನೇ ಹೇಳ್ತಿಯಲ್ಲೋ. ನನ್ನ ಮೇಲೆ ಹೇಳಿದ್ರೆ? ನಾನು ಹೇಳಿದ್ನಾ? ಮೊದಲೇ ನೀನೊಬ್ಬ ಕ್ರಿಮಿನಲ್.